ಇವರು ಪಾಡಿಗೆ ಇವರು ತಮ್ಮ ಕರ್ತವ್ಯ ಮಾಡ್ತಿದ್ದಾರೆ, ಆಮೇಲೆ ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಅವ್ರು ಮಾಡ್ತಿದ್ದಾರೆ. ಇದೆಲ್ಲ ನೋಡಿದರೆ ನಮಗೆ ಇಂಥವರು ತುಂಬ ಜನ ಬೇಕು ಕರ್ನಾಟಕಕ್ಕೆ. ಎಲ್ಲ ರೈತರು ಇವರ ಒಂದು ಜೀವನವನ್ನು ಒಂದು ಆದರ್ಶವಾಗಿ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ, ನಾವು ಅವರ ಅಭಿಮಾನಿಗಳ ಆಸೆ. ಹೀಗಾಗಿ ಈ ಕೇಳಿದ್ರೆ ಇದು ಡಾಕ್ಯುಮೆಂಟ್ರಿ ಅಲ್ಲ, ಇದು ದೊಡ್ಡ ಫೀಚರ್ ಫಿಲ್ಮೇ ಮಾಡ್ಬೋದು. ನಿಜಕ್ಕೂ ಇದನ್ನೊಂದು ಫೀಚರ್ ಫಿಲ್ಮೇ ಮಾಡಬೇಕು ಮುಂಜಾನೆ. ಯಾಕಂದರೆ ಇದು ಒಂದು ಆದರ್ಶ ಸಿನಿಮಾ. ಇದು ಥಿಯೇಟ್ರಿಗೆ ಬಿಟ್ಟಾಗ ಜನ ಬರಲ್ಲ, ನನಗೆ ಗೊತ್ತು. ಯಾಕಂತಂದರೆ ಇವತ್ತಿನ ದಿವಸ ದೊಡ್ಡ ಸ್ಟಾರ್ಗಳ ಸಿನಿಮಾಕ್ಕೂ ಜನ ಬರ್ತಾರೆ, ಎಲ್ಲ ಪ್ರಮೇಲಿದ್ದಾರೆ. ನಮ್ಮ ಒಂದು ಸಿನಿಮಾ ಬಿಡುಗಡೆ ಆದಾಗ ಒಂದು ದೊಡ್ಡದಾಗಿ 1 ಲಕ್ಷಗಟ್ಟಲೆ ಜನ ಬರ್ತಾರೆ ಅಂತ ಮೊದಲನೇ ದಿನ ಬರ್ತಾರೆ, 2ನೇ ದಿನ ಕತೆ ಸರಿ ಇಲ್ಲ ಅಂತ ಬೈಕೊಂಡು ಹೋಗಿರೋದು ನಾವು ನೋಡಿದ್ವಿ. ಇಲ್ಲಿ ಬೈಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ಪ್ರತಿ ದೃಶ್ಯ ಕೂಡ ಅಯ್ಯೋ ಇಷ್ಟು ಅನ್ನೋದೇ ಇವರ ಜೀವನ. ಅಷ್ಟು ಅಂಥ ಕೆಲಸಗಳನ್ನ ಇವ್ರು ಮಾಡಿರೋ ಕೆಲಸಗಳನ್ನ ನೋಡಿದಾಗ ನಮಗೆ ಬಂಗಾರದ ಮನುಷ್ಯ ಅಣ್ಣವ್ರ ಸಿನಿಮಾ ನೆನಪಾಗುತ್ತೆ. ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ ನಾವು ಹೇಳ್ತೀವಿ. ಕಷ್ಟಪಡುವ ಆ ರೈತನಿಗೆ ತಾನು ಕಷ್ಟಪಡ್ತೀನಿ ಅನಿಸ್ತಾ ಇಲ್ಲ, ತನ್ನ ಕೆಲಸ ತನ್ನ ಕರ್ತವ್ಯ ಅದು. ಎಲ್ಲವೂ ನಮ್ಮ ಒಂದು ಸಣ್ಣ ಕಲೆಯಲ್ಲಿ ಎಷ್ಟು ಸಾಧ್ಯ ತಿಳಿಸಿದ್ದೀನಿ. ನಾನು ಇದ್ರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಬೇಕಂತ ಒಂದು ಆಸಕ್ತಿ ನನಗೆ ಇವತ್ತು ಮೂರು ಬಂದಿದೆ. ನಿರ್ದೇಶಕನಾಗಿ ಅಲ್ಲ, ಸಂಗೀತ ನಿರ್ದೇಶಕನಾಗಿ ಅಲ್ಲ, ಸಾಹಿತಿಯಾಗಿ ಅಲ್ಲ, ನಾನು ಪತ್ರಕರ್ತ ಆಗಿದ್ದವನು. ನಾನು ಜನವಾಣಿ ಅನ್ನೋ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ, ವ್ಯಂಗ್ಯ ಚಿತ್ರಕಾರನಾಗಿ ಕೆಲಸ ಮಾಡಿದವನು. ಅದಾದಮೇಲೆ ಸಂಜೆವಾಣಿಯಲ್ಲಿ ಸೇರಿಕೊಂಡೆ, ಸಂಜೆವಾಣಿಯಲ್ಲಿ ಕೆಲಸ ಮಾಡಿದೆ, ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಅಭಿಮಾನಿ ಪತ್ರಿಕೆಯಲ್ಲಿ ತುಂಬ ವರ್ಷ ಇದ್ದು ಅಲ್ಲಿ ಕಾಲಮಿಸ್ಟ್ ಆಗಿ ಎಲ್ಲ ಕೆಲಸ ಮಾಡಿ ದುಡಿದಂಥವನು. ಆಮೇಲೆ ಜನವಾಣಿಯಲ್ಲಿದ್ದಾಗ ನಾನು ಪ್ರೂಫ್ ರೀಡರ್ ಆಗಿದ್ದೆ. ಪ್ರೂಫ್ ರೀಡರ್ ಅಂದರೆ ತಪ್ಪು ದಿನ ಬೆಳಿಗ್ಗೆ ಕೂತ್ರೆ ಒಂದೊಂದೇ ಜ್ಞಾನಿ ಬರೋದು. ಜ್ಞಾನಿ ಅಂದರೆ ಒಂದೊಂದು ಕಾಲ. ಇದನ್ನು ಪ್ರತಿ ನಿರ್ದೇಶಕರು ಮಾಡಬೇಕು, ನಿರ್ಮಾಪಕರು ಮಾಡಬೇಕು. ಪ್ರತಿದಿನ ಪೇಪರ್ ಓದಬೇಕು, ಪ್ರಪಂಚ ನೋಡಬೇಕು. ಪ್ರಪಂಚ ನೋಡಿದಾಗ ನಾವು ಯಾವ ಸಿನಿಮಾ ಮಾಡ್ಬೋದು ಅಂತ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಇದು ನಾನು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹೇಳುವಂಥ ಕಿವಿ ಮಾತು. ಸರ್, ನಿರ್ಮಾಪಕರು ಯಾರು ಸರ್? ಹೌದು, ನಿರ್ಮಾಪಕರು ಇವ್ರಿಗಿಂತ ಇವರು ಸ್ನೇಹಿತರು. ಯಾಕಂದರೆ ಇವರು ಅಭಿಮಾನಿಗಳೇ ನಿರ್ಮಾಪಕರು. ಇವರು ಪಾಪ ಇವರೇ ನನ್ನ ಸಿನಿಮಾ ಮಾಡಿದ್ದ ಇವರು ಅಭಿಮಾನಿಗಳ ಒಂದು ಬಳಗ. ಯಾಕಂದರೆ ಈಗ ನೋಡ್ರೆ ಈಗ ನನ್ನ ತವೇ ಅಭಿಮಾನಿಗಳಾಗ್ಬೋದು ಇವ್ರು ಮಾಡಿರೋ ಕೆಲಸಕ್ಕೆ. ಹೀಗೆ ಇವರು ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಂಚು ಅವರಿಗೆ ಪರಿಚಯದವರು, ಪ್ರೊಡ್ಯೂಸರು ಕೂಡ ಇವರೇ. ಸಾಕ್ಷಿ ಚಿತ್ರಕ್ಕೆ ಇವರಿಂದ ಅಭಿಮಾನಿಗಳು ಬಳಗ, ಅಭಿಮಾನಿ ಬಳಗ. ಇವರಾಗಿ ಪಾಪ ಎಲ್ಲೂ ಮಾಡಿಲ್ಲ. ಅಭಿಮಾನಿಗಳು ಪರವಾಗಿ ಇವರು ಮುಂದೆ ನಿಂತು ಮಾಡಿಸ್ತಾರೆ. ಯಾಕಂದರೆ ತಪ್ಪುಗಳಾಗಬಾರ್ದಲ್ಲ. ಈಗ ಒಬ್ಬರನ್ನ ಹಾಡಿ ಹೊಗಳಿ ಆದಮೇಲೆ ಏನಾಗುತ್ತೆ, ನಾವು ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವನು ಅಂದ ತಕ್ಷಣ ಬರೀ ಒಳ್ಳೆಯವನು ಅಂತಂದರೆ ಆಗಲ್ಲ. ಅವ್ರ ಮೂರಲ್ಲಿ ಏನೋ ಪವಾಡ ನಡೀತಾ ಇಲ್ಲ. ಅವರೊಂದು ಹೆಬ್ಬೆಟ್ಟು ಮೂಡಿದ ತಕ್ಷಣ ನೀರು ಮುಖ್ಯ ಬಂತು. ಆಮೇಲೆ ಅವರ ರೈತರಲ್ಲ, ನೀರಾವರಿ ಮಾಡೋದು. ಇವರು ಒಂದು ಹೆಬ್ಬೆಲ್ಲಿ ಹಿಂಗೆ ಅಂದ ತಕ್ಷಣ ಅಲ್ಲಿ ಗಾಳಿ ಬಂತು. ಇನ್ನು ಆ ಮನುಷ್ಯರಲ್ಲಿ ಆಮೇಲೆ ಇನ್ನೊಂದು ಬಹಳ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಎಷ್ಟೋ ಮಕ್ಕಳಿಗೆ ದಾನ ಮಾಡಿದ್ದಾರೆ, ಆರ್ಥಿಕ ಸಹಾಯ ಮಾಡಿದ್ದಾರೆ. ಅಪ್ಪಿತಪ್ಪಿಯೂ ಎಲ್ಲಿ ಅದನ್ನು ಹೇಳ್ಕೊಂಡಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಇವರಿಗೆ ಅಂದರೆ ಅದು ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂತಂದರೆ, ಇಂಥ ವ್ಯಕ್ತಿ ಒಬ್ಬ ತುಂಬ ಶ್ರೀಮಂತ, ಇವರು ಟಾಟಾ ಬಿರ್ಲಾ ಅಲ್ಲ, ಇವರೊಬ್ಬ ಜನಸಾಮಾನ್ಯ. ಅದೇ ಅದನ್ನು ನೋಡಿ ಇವರು ಯಾವ ಥರ ಉದಾಹರಣೆ ಹೇಳ್ತೀನಿ. ಒಂದಷ್ಟು ಗಿಡಗಳಿಗೆ ನೀರು ಬೇಕು, ಮಳೆ ಇಲ್ಲ, ನದಿಯಿಂದ ಯಾವ ನೀರು ತರಿಸಿ ಕೃಷಿಕರಿಗೆ ಸರಬರಾಜು ಮಾಡುವ ವ್ಯವಸ್ಥೆಯೂ ಇಲ್ಲ. ಸರ್ಕಾರ ವ್ಯವಸ್ಥೆ ಮಾಡಬೇಕು, ಮಾಡ್ತಿಲ್ಲ. ಯಾಕೋ ಪಾಪ ಅವ್ರು ಬಿಸಿ ಇರ್ತಾರೆ ಪ್ರೈವೇಟ್ ಜಾಗದಲ್ಲಿ, ಅವ್ರು ಮಾಡ್ತಾ ಇಲ್ಲ. ಆದರೆ ಬ್ಯಾಂಕ್ ಮಂತ್ರಿಗಳು ಏನು ಮಾಡಿದ್ರು, ತಾವೇ ಈ ಆಸ್ಪತ್ರೆಗೆ ಡ್ರಿಪ್ಸ್ ಕೊಡ್ತಾರಲ್ಲ, ಆ ಬಾಟಲ್ಗಳನ್ನ ಸಂಗ್ರಹ ಮಾಡೋದು, ಮತ್ತು ರಸ್ತೆಯಲ್ಲಿ ಬೇಕಾಬಿಟ್ಟು ಬಿಸಾಕಿರುವಂತಹ ಬಿಸ್ಲರಿ ಬಾಟಲ್ಗಳು ಇದೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಡ್ರಿಪ್ಸ್ ರೀತಿಯಲ್ಲಿ ಎಲ್ಲ ಅದು ತಗಲಾಕಿ ಅದಕ್ಕೆಲ್ಲ ವಯರಿಂದ ನೀರು ಆ ಬಾಟಲಿಗೆ, ಅದು ತುಂತುರು ನೀರಾವರಿ. ನೋಡಿ, ಮಳೆಗೆ ಕಾಯಿಲ್ಲ ಇವರು, ನದಿ ನೀರಿಗೆ ಕಾಯಿಲ್ಲ, ಇನ್ನೊಬ್ಬರ ಸಹಾಯಕ್ಕೆ ಕಾಯಿಲ್ಲ. ಇವರೇ ಈ ಬಾಟ್ಲುಗಳನ್ನ
ದಾರಿ ಬಂದು ಆಯ್ತಾ ಇನ್ನೊಂದು ದಾರಿ ಹುಡ್ಕೊಂಡು ಹೋಗ್ತಾರೆ, ಹೊಸ ದಾರಿ ಮಾಡ್ತಾರೆ. ಇದು ಇಡೀ ಭಾರತ ದೇಶದ ಎಲ್ಲ ರೈತರಿಗೂ ಇದು ಆದರ್ಶ. ಇಷ್ಟೇನಾ? ಆಮೇಲೆ ಎಲ್ಲ ಕಡೆಯವರು ಕೆಲಸ ಮಾಡಿ ಅದೆಲ್ಲ ಅವರಿಗೆ ಬಂದಂಥ ಒಂದು ಸಂಭಾವನೆ, ಆ ಸಂಭಾವನೆಯನ್ನು ₹1 ಕೂಡ ಅವರು ತಮಗೆ ಇಟ್ಕೊಳ್ಳದೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅವರಿಗೆಲ್ಲ ಹಂಚಿ ಬರಿಗೈಗೆ ಮನೆಗೆ ಬರ್ತಾರೆ. ಪುಣ್ಯಕ್ಕೆ ಇವರ ಶ್ರೀಮಂತಿಯವರು ಒಳ್ಳೆಯವರು, ಅವರು ಇವರಿಗೆ ಗಂಟೆಗೆ ಹೇಳಿಲ್ಲ ಮನೆಗೆ ಬರೋ ಬರಿಗೈಗೆ ಬರ್ತೀಯ, ಇನ್ನೊಬ್ಬ ಗಂಡನ ನಿನಗೆ ಮನುಷ್ಯಂತ ಇದ್ವ ಅದೇನು ಕೇಳಿದ್ರೆ ಆಯ್ತಪ್ಪ ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿ, ನನಗೆ ನನ್ನ ಜಾಬ್ ನನಗೆ ಜಾಬ್ ಇದೆ, ನಾನು ನನ್ನ ಸಂಬಂಧ ಇವರೇ ಪ್ರಚಾರಕ್ಕೆ ಕೂತ್ಕೊಂಡ್ಬಿಟ್ರೆ ತುಂಬ ತಮಾಷೆ ಆಗುತ್ತೆ. ಅದು ಭಾಳ ಒಂದು ಹಾಸ್ಯಾಸ್ಪದ ಆಗುತ್ತೆ. ಯಾಕಂದರೆ ಇವರಿಗೆ ಪ್ರಚಾರಕ್ಕೆ ಅಲ್ಲ, ಇವರು ನನಗೆ ಅನಿಸಿದೆ ಈ ಒಂದು ಅಲ್ಲ, ಸಿನಿಮಾಗೋಸ್ಕರ ಅಲ್ಲ, ಇವರು ಪಾಡಿಗೆ ಇವರು ತಮ್ಮ ಕರ್ತವ್ಯ ಮಾಡ್ತಿದ್ದಾರೆ, ಆಮೇಲೆ ಇನ್ನೊಬ್ಬರಿಗೆ ಸಹಾಯ ಆಗ್ಲಿಕ್ಕೆ ಮಾಡ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ನಮಗೆ ಇಂಥವರು ತುಂಬ ಜನ ಬೇಕು ಕರ್ನಾಟಕಕ್ಕೆ. ಎಲ್ಲ ರೈತರು ಇವರ ಒಂದು ಜೀವನವನ್ನು ಒಂದು ಆದರ್ಶವಾಗಿ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ, ಅವರ ಅಭಿಮಾನಿಗಳ ಆಸೆ. ಹೀಗಾಗಿ ಈ ಚಿತ್ರ ಇವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ನಮಗೆ ಅದರ ಬೆಂಬಲ ಕೊಡೋದು, ನಮಗೆ ಪ್ರೋತ್ಸಾಹ ಕೊಡೋದು ನಮಗೆ ನಮ್ಮ ಕರ್ತವ್ಯ ಅಂತ ನಾವು ಇದು ಮಾಡಿದ್ವಿ ಅಷ್ಟೇ. ಈಗ ಮಂಜುವರು ನಿರ್ದೇಶಕರಾಗಿ ನಿಮಗೆ ಹೇಗೆ ಪರಿಚಯ ಆಯಿತು? ನಿಮಗೆ ಮುಂದೆ ಇದನ್ನು ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಇದ್ರ ಬಗ್ಗೆ ಮತ್ತು ಇದು ನಾನು ಹೇಳಿದೆ, ನಾನು ಬಿಟ್ಟಿರೋಂಥ ವಿಚಾರಗಳು ಅನೇಕ ನಿಮಗೆ ಗೊತ್ತಿದೆ. ಯಾಕಂದರೆ ನೀವು ತುಂಬ ದಿನದಿಂದ ಇವ್ರನ್ನ ಸ್ಟಡಿ ಮಾಡಿದ್ದೀವಿ. ನಿಮಗೆ ಯಾರು ಸ್ನೇಹಿತರು ಇದ್ರ ಬಗ್ಗೆ ಹೇಳಿದ್ದಕ್ಕೆ ನೀವು ಬರೋದು ಒಳ್ಳೆಯ ಕಲ್ಯಾಣ ಆಗ್ಬೋದು ಅಂತೇಳಿ ನೀವು ಬಂದು ಮಾಡ್ತಾ ಇದ್ದೀವಿ. ಆಹಾರ ಎಷ್ಟು ಮನೆಗಿತ್ತು, ಅಕ್ಕಿ ಎಷ್ಟು ಮನೆಗಿತ್ತು, ರಾಗಿ ಎಷ್ಟು ಮನೆಗಿತ್ತು, ಇನ್ನಿತರ ಆಹಾರದ ಅವಶ್ಯಕತೆಗಳು ಎಷ್ಟಿತ್ತು, ಇರೋರು ಎಲ್ಲರೂ ಅದನ್ನು ಉಪಯೋಗ ಮಾಡ್ತಾರೆ. ತದನಂತರ ಇಟಲಿಯಲ್ಲಿ ಏನಾಯಿತು, ಕರೋನಾದಲ್ಲಿ 15 ದಿನದ ನಂತರ ಅವರು ದಿನಕ್ಕೆ ಗ್ಯಾಪ್ ಕೊಡ್ತಾರೆ. ಏನದು ಆಹಾರದ ಪದಗಳು ಎಲ್ಲರೂ ಕೂಡ ಡಿಮಾರ್ಟು ಮತ್ತು ಆ ಥರ ಮಾರ್ಗಳಿಗೆ ನೇರವಾಗಿ ನುಗ್ಗಿದ್ರು. ಏನಕ್ಕೆ ನುಗ್ಗಿದ್ರು? ಆಹಾರಕ್ಕೋಸ್ಕರ ಅದರ ಹಸಿವನ್ನು ತಾಳಲಾರದೆ ಅದರ ಹಿಂದಿನ ಶಕ್ತಿಯ ನಮಗೆ ಒಬ್ಬ ರೈತ ಸಮಾಜದಲ್ಲಿ ಇವರು ಮಾಡೋದನ್ನ ಇನ್ನೊಬ್ಬರಿಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು? ಅವ್ರಿಗೆ ಆದರ್ಶ, ಇದು ಆದರ್ಶ, ಇದೊಂದು